ಬಸಳೆಯ ಒಂದು ಸಣ್ಣ ತೋಟ ನಮ್ಮ ಮನೆಯ ಮುಂದೆ ನಾನು ಬೆಳೆದಿದ್ದೇನೆ. ಬಸಳೆ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯ ಒಂದು ಪೋಷಕಾಂಶ ಇರತಕ್ಕಂಥದ್ದು ಮತ್ತು ಹಾಗೂ ವೈಟಮಿನ್ಸ್ಗಳಿರ್ತಕ್ಕಂಥದ್ದು. ಹಸಿರೆಲೆ ತರಕಾರಿ ಮತ್ತು ಇದನ್ನು ಬೆಳೆಯುವಂಥದ್ದು ಭಾಳ ಕಷ್ಟ ಏನಿಲ್ಲ, ಭಾಳ ಸುಲಭ ಇದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬೆಳವಣಿಗೆ ಸ್ವಲ್ಪ ಕಷ್ಟನೇ. ಯಾಕಂತಂದರೆ ಅದು ಬೆಳೆಯುವಂಥದ್ದು, ಯಾಕಂದರೆ ನೀರಿನ ಅವಶ್ಯಕತೆ ಬಹಳ ಇರೋದು ಮತ್ತು ಒಂದು ಸ್ವಲ್ಪ ಕೂಡ ಅದನ್ನು ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಈ ಬಸಳೆ ಬಳ್ಳಿ ಥರ ಹಬ್ಕೊಂಡು ಹೋಗೋದ್ರಿಂದ ಅದಕ್ಕೊಂದು ಆಸರೆ ಬೇಕಾಗ್ತದೆ. ಇಲ್ಲಿ ನಾನು ತೋರಿಸಿದ ಹಾಗೆ ಇಲ್ಲಿ ಒಂದು ಆಸರೆ ನಮ್ಮಲ್ಲೇ ಸಿಗ್ತಕ್ಕಂಥ ಏನು ಈ ಗ್ಲಿರಿಸೀಡಿಯಾ ಅಂತ ಹೇಳುವಂಥದ್ದು, ಗೊಬ್ಬರದ ಗಿಡ ಅಂತ ಕನ್ನಡ ಭಾಷೆಯಲ್ಲಿ ನಾವೇನು ಹೇಳ್ತೇವೆ, ಆ ಗಿಡದ ಕಾಂಡವನ್ನು ನಾವು ಕತ್ತರಿಸಿ ಈ ರೀತಿ ಮಾಡಿಕೊಂಡ್ರೆ ಅದು ಹಬ್ಬಲಿಕ್ಕೆ ಭಾಳ ಸಹಾಯ ಆಗುತ್ತೆ. ಮತ್ತು ನಾವಿಲ್ಲಿ ಮನೆಯಲ್ಲಿ ಬೆಳ್ಕೊಳ್ಳೋದ್ರಿಂದ ನಮಗೆ ವಿಷ ಇರತಕ್ಕಂಥ ತರಕಾರಿ ಸಿಗೋದಿಲ್ಲ. ಅದ್ರ ಒಳ್ಳೆ ರೀತಿಯ ತರಕಾರಿ ಸಿಗುತ್ತೆ, ವಿಷದಂಶ ಇರೋದಿಲ್ಲ. ಯಾಕಂದರೆ ನಾವು ಸಿಟಿಯಲ್ಲಿ ಏನು ಪರ್ಚೇಸ್ ಮಾಡ್ತೇವೆ ಅದರಲ್ಲಿ ತುಂಬ ವಿಷವನ್ನು ಅವರು ಸ್ಪ್ರೇ ಮಾಡ್ತಾರೆ, ನಮಗೆ ಅದು ಚೆಂದ ಕಾಣಿಸುತ್ತೆ. ಆದರೆ ನಾವು ಮನೆಯಲ್ಲೇ ಇದನ್ನು ಬೆಳ್ಕೊಳ್ಬೋದು, ಭಾಳ ಸಮಸ್ಯೆ ಏನಿಲ್ಲ. ಇದನ್ನು ನಮ್ಮಲ್ಲಿ ಇರ್ತಕ್ಕಂಥ ಏನು ತರಗೆಲೆಗಳಾಗಿರಬಹುದು ಮತ್ತು ಅಲ್ಲಿ ನಮಗೆ ರಸ್ತೆ ಬದಿಯಲ್ಲೆಲ್ಲ ಸಿಗ್ತಕ್ಕಂಥ ಸೆಗಣಿ, ಅದನ್ನು ಉಪಯೋಗಿಸಿಕೊಂಡು ಈ ಗಿಡವನ್ನು ಭಾಳ ಸುಂದರವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದೊಂದು ಬಹಳ ಒಳ್ಳೆಯ ತರಕಾರಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ಹಾಗೂ ನಮಗೆ ಬೇಕಾದಂಥ ಎಲ್ಲ ಒಂದು ಏನು ವಿಟಮಿನ್ಗಳನ್ನಾಗಲಿ ಅದನ್ನು ಕೊಡುವಂಥ ಒಂದು ಶಕ್ತಿ ಇರತಕ್ಕಂಥ ಒಂದು ಗಿಡ.